ಎಸ್ ಗಾಯಕಿ ಸುನೀತಾ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಜಾನಕಿ ಅಮ್ಮ ಅವರು ಅಂದ್ರೆ ಸಂಗೀತಗಾರರಿಗೆ ಒಂದು ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಸೊ ಅವರ ಒಂದು ಸೇವೆನ ಹೇಗೆ ಸ್ಮರಿಸ್ತೀರ ತಾವು? ಕಾರ್ಯಕ್ರಮದಲ್ಲಿ ಹಾಡಿನ ಸ್ಮರಿಸ್ತೀವಿ ಸರ್. ಇವತ್ತು ನಾನು ಅದನ್ನೇ ಆಗ್ಲೇ ಹೇಳ್ದೆ, ನಾವು ಇಷ್ಟೆಲ್ಲ ಎಲ್ಲೋ ಜೋಗಪ್ಪ ಎಷ್ಟೋ ಹಾಡುಗಳನ್ನು ಹಾಡಿರ್ಬೋದು, ಬಟ್ ಇವತ್ತು ಕಾರ್ಯಕ್ರಮ ಮುಗಿಯೋದು ಜೊತೆಯಲ್ಲಿ ನಗುವ ನಯನ ನಗು ಎಂದಿದೆ ಆ ಹಾಡುಗಳ ಮೂಲಕನೇ ಇವತ್ತು ಈ ಕ್ಷಣಕ್ಕೂ ಕಾರ್ಯಕ್ರಮ ಎಂಡ್ ಆಗೋದ. ಸೊ ಅಷ್ಟೇ ಸಾಕಾಗತ್ತೆ ಅವ್ರು ಎಷ್ಟು ಅವರನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ಮ ಜೊತೆ ಅಂತ ಹೇಳಿ. ನಿಮ್ಮೊಟ್ಟಿಗೆ ಒಡನಾಟ ಹೇಗಿತ್ತು? ಅವರು ಭೇಟಿ ಆಗ್ತಿದ್ರೆ ಆಗಿದ್ದಾಗೆ ಹೇಗೆ? ಈಗ ಒಂದು 2 ವರ್ಷದಿಂದ ಭೇಟಿ ಮಾಡಿದಷ್ಟೇ. ಆಮೇಲೆ ನಾನು ಅಮ್ಮನ ಭೇಟಿ ಮಾಡಿರ್ಲಿಲ್ಲ. ಅಥಣಿ ಅಂತ ಒಂದು ಕಾರ್ಯಕ್ರಮದಲ್ಲಿ, ಅಥಣಿ ಮಠದಲ್ಲಿ ಕಾರ್ಯಕ್ರಮ ಆಯ್ತು. ಅವಾಗ ಅಮ್ಮನಿಗೆ ಒಂದು ಪ್ರಶಸ್ತಿಯನ್ನು ಕೊಡೋದಿತ್ತು ಆ ಮಠದ ಸ್ವಾಮಿಗಳು. ಅವಾಗ ಅವ್ರ ಮುಂದೆ ಅವ್ರ ಹಾಡುಗಳನ್ನೇ ಹಾಡಿದ್ರು. ದೀಪವು ನಿನ್ನದೆ, ಆಮೇಲೆ ನಗುವ ನನ್ನ, ಇದರೆಲ್ಲ ಹಾಡಿದಾಗ ಕೊನೆಗೆ ಎಂಡ್ ಆಫ್ ದ ಡೇ ಕಾರ್ಯಕ್ರಮ ಮುಗಿದ್ಮೇಲೆ ಬಂದು ಬಹಳ ಆಪ್ತವಾಗಿ ತಬ್ಕೊಂಡು ಎಷ್ಟು ಚೆನ್ನಾಗಿ ಹಾಡ್ತೀಯ, ಈ ತರ ಗಾಯಕಿರು ಎಷ್ಟೋ ಜನ ಇದ್ದಾರೆ, ನಂಗೆ ಗೊತ್ತೇ ಆಗೋದಿಲ್ಲ. ಕೆಲವೊಬ್ರು ಮಾತ್ರ ಕಾಣಿಸ್ತಾರೆ ನನಗೆ. ನನ್ನ ಹಾಡುಗಳನ್ನ ನೀವು ಇಷ್ಟು ಶ್ರದ್ಧೆಯಿಂದ ಹಾಡ್ತಿದ್ದೀರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ. ಒಬ್ಬ ಗಾಯಕಿಯಾಗಿ ಅವರ ಒಂದು ಸೇವೆಯನ್ನ ನೀವು ಸ್ಫೂರ್ತಿಯಾಗಿ ತಗೊಳ್ಳೋದಾದ್ರೆ ಯಾವ ರೀತಿ ಇತ್ತು? ಅವರು ಆರಂಭ ದಿನಗಳಲ್ಲಿ ಅವ್ರ ಸಾಂಗ್ ಕೇಳಿ ನಾನು ಸಿನಿಮಾಗೆ ಬರ್ಬೇಕು ಆ ತರ ಜನ ಇದೆಯಾ ಅಂತ? ನಾನು ಹೇಳಿದೆ, ನಾನು ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಆರ್ಕೆಸ್ಟ್ರಾ ಸಿಂಗರ್. ನಾನು ಆರ್ಕೆಸ್ಟ್ರಾದಲ್ಲಿ ಅವ್ರ ಹಾಡುಗಳನ್ನೇ ಹಾಡ್ತಾ ಇದ್ದೆ. ನಮ್ಮ ತಂದೆ ಅವ್ರ ಹಾಡುಗಳನ್ನೇ ಹಾಡಿಸಿ ಬೆಳೆಸಿದ್ದು. ಜೊತೆಗೆ ಅವ್ರ ಸರಳತೆ ಸರ್. ಏನೇ ಆದ್ರೂ, ಯಾರು ಯಾರೇ ಏನೇ ಹಾಡಿದ್ರು, ಇವಾಗ ನೀವೇ ಯಾರು ಹಾಡಿದ್ರು, ನೀವೇ ಹೆಂಗಾರು ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದೆ ಅಷ್ಟು ಯಾವತ್ತೂ ಒಂದು ಡಿಸ್ಕರೇಜ್ ಇಲ್ವೇ ಇಲ್ಲ. ಪ್ರೋತ್ಸಾಹದ ನುಡಿಗಳು, ನೀನು ಹಾಡ್ತೀಯಾ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಮಾಡ್ತಿದ್ರು. ಅಂಡ್ ಸರಳತೆ ಎಷ್ಟು ಯಾವುದೇ ಆದ್ರೂ ಅವರೊಂದು ಬಿಳಿ ಸೀರೆ, ಒಂದು ಅವತ್ತು ನೋಡಿದೆ ಆ ವಾಚ್ ಕಟ್ಕೊಂಡಿದ್ದಾರೆ ಅವರು. ಅದೊಂದು ವಾಚ್ ಕಟ್ಕೊಂಡಿದ್ದಾರೆ. ಮತ್ತೆ ಅವ್ರ ಆರಾಧ್ಯ ದೈವ ಕೃಷ್ಣ. ಇಷ್ಟು ನಂಗೆ ಎಲ್ಲದಕ್ಕಿಂತ ತುಂಬಾ ದೊಡ್ಡ ಖುಷಿ ಏನ್ ಗೊತ್ತಾ ಸರ್, ಮೈಸೂರಲ್ಲಿ ಇದ್ದಾರೆ ಅಂತ ಅಷ್ಟೇ. ಎಲ್ಲೋ ಹೊಟ್ಟೋಗ್ಬಿಡ್ತಿದ್ರು ಅಥವಾ ಎಲ್ಲೋ ಇದ್ದಾರೆ. ಇವಾಗ ನಮ್ಮ SP ಬಾಲಸುಬ್ರಹ್ಮಣ್ಯಂ ಹೈದರಾಬಾದ್ ನಲ್ಲಿ ಇದ್ದಾರೆ. ಈಗ ನಾವು ಇಲ್ಲಿ ಮೈಸೂರಿಗೆ ಅವಾಗ ಹೋಗಿ ಬರ್ತಿರ್ತೀವಿ. ಎಂಟ್ರಾದ್ರೆ ಅಮ್ಮನ ಗಾಳಿ ಬೀಸತ್ತೆ. ಎಲ್ಲ ಗಾಯಕರಿಗೆ ಒಂದು ಬೀಸತ್ತೆ ಅನ್ನೋದು ಒಂದೇ ಒಂದು ಸಂತೋಷ ಅಷ್ಟೇ. ವಾಚ್ ವಿಚಾರ ಹೇಳ್ತಾ ಇದ್ರಿ, ಏನದು ಸ್ಪೆಷಾಲಿಟಿ, ಏನದು? ನೋಡ್ತಿದ್ದೆ, ಅದೇ ವಾಚ್ ಇದೆ ಅಮ್ಮನ ಹತ್ರ. ಎಷ್ಟು ದೊಡ್ಡ ಇದ್ರು ಅದೇ ಪಿಂಕ್ದೊಂದು ಇದು ನೋಡ್ತಾ ಇದ್ದೆ. ಅದೇ ವಾಚ್ ಕಟ್ಕೊಂಡಿದ್ದಾರೆ ಅಮ್ಮ. ಅದನ್ನ ಕಟ್ಟಿದ್ದಾರೆ. ನವೀನ್ ಸರಿ ನಾ ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಅವ್ರು ಅಷ್ಟೇ ಸರಳ. ಯಾವಾಗ್ಲೂ ಅದ್ ನಾನು ನೋಡಿದಾಗೆಲ್ಲ ಅದೊಂದು ವಾಚ್ ಇತ್ತು ಅವ್ರ ಹತ್ರ. ಅದನ್ನೇ ಇದೆ ಅವ್ರ ಕೈನಲ್ಲಿ. ಅವ್ರು ಮನ್ಸು ಮಾಡಿದ್ರೆ ಎಂತೆಂತ ಹಾಕೋಬೋದಲ್ವಾ, ಅದೇ ಪುಟ್ಟು ವಾಚ್. ಅಂಡ್ ಅವ್ರ ಆರಾಧ್ಯ ದೇವಿ ಕೃಷ್ಣಂದು ಒಂದು ತ್ರಿಶೂಲದೊಂದು ಇದು ಹಾಕೊಂಡಿದ್ದಾರೆ. ಅವರ ಹಾಡುಗಳಲ್ಲಿ ಸಿಕ್ಕಾಪಟ್ಟೆ ಫೇವರೇಟ್ ನಿಮ್ಗೆ ಯಾವುದು ಅಂತ? ಎಷ್ಟೊಂದಿದೆ. ಅದೇ ಹೇಳದ್ನಲ್ಲ, ನನಗೆ ನಂಬಿದೆ ನಿನ್ನ ನಾದ ದೇವತೆಯೇ, ಅಭಿಮಾನ ತಳೆದ ತಾಯೇ ಭಾರತೀಯೇ, ನಂಬಿದೆ. ಕೊನೆಯದಾಗಿ ಒಂದು ಪೂರ್ಣ ಜೀವನ, ಯಾಕಂದ್ರೆ ಇಲ್ಲಿ ಕೂತಿದ್ದಾರೆ ಸಾಕಷ್ಟು ಜನ ಅಂದ್ರೆ ಅಭಿಮಾನಿಗಳು ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಹೇಳ್ದಂಗೆ ಯಾರೇ ಬಂದು ಹಾಡಿದ್ರು ಅದನ್ನ ತುಂಬಾ ಖುಷಿಯಿಂದ ಕೇಳ್ತಾ ಇದ್ರು, ಮತ್ತೆ ಒಂದಷ್ಟು ಸಲಹೆನೇ ಹೇಳ್ತಾ ಇದ್ರು, ಖುಷಿಯಿಂದ ಕೇಳಿಸ್ಕೊತಾ ಇದ್ರು. ಅದೆಲ್ಲನೂ ನೋಡಿದಾಗ ಆ ತರದೊಂದು ವ್ಯಕ್ತಿತ್ವ, ಸಿನಿಮಾ ಸಂಗೀತ ಸೇವೆ ಬಿಡಿ, ಅದ್ರ ಆಚೆಗೂ ಕೂಡ ವ್ಯಕ್ತಿಯಾಗಿ ಈ ತರ ಬದುಕೋದಿಲ್ಲ, ಒಂದು ಕಪ್ ಚುಕ್ಕಿ ಇಲ್ದೇ ಇರುವಂತ, ಹೇಗೆ ಅದು ಅದು ಸಾಧ್ಯ ಇಲ್ಲ ಸರಿ. ಎಂಥವರಿಗೂ ಸಾಧ್ಯ ಇಲ್ಲ. ಅದನ್ನ ಕಲ್ತ್ಕೊಂಡು ನಾವು ಅಳವಡಿಸ್ಕೋಬೇಕಷ್ಟೇ ಜೀವನದಲ್ಲಿ. ಅಷ್ಟು ಸರಳತೆ, ಅಷ್ಟು ಒಂದು. ಆಮೇಲೆ ಇಷ್ಟು 1-2-3 ತುಂಬಾ ಆಪ್ತರ ಒಂದು ಒಳಗಡೆ ಹೋಗ್ಬಿಟ್ಟಿದ್ರು ಈ ಒಂದು ವರ್ಷದಿಂದ. ಈಗ ಮಗ ಹೋದ್ಮೇಲಂತೂ ಇದ್ದಿದ್ದು ತುಂಬಾ ಮೌನಕ್ಕೆ ಹೊರಟು ಬಿಟ್ಟಿದ್ರು. ಆ ಒಂದು ಜೀವನ ಬಹಳ ಕಷ್ಟ. ಬಟ್ ಇವತ್ತು ಅವರಿಗೊಂದು ಮುಕ್ತಿ ಸಿಕ್ಕಿದೆ. ಇದಿಷ್ಟು ಸುನೀತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಲೋಕೇಶ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.